ಹಿರಿಯ ನಟಿ ಲೀಲಾವತಿ ಪತಿ ಯಾರು? ನಟ ವಿನೋದ್ ರಾಜ್ ತಂದೆ ಯಾರು? ಲೀಲಮ್ಮ ನಿನ್ನ ಗಂಡ ಯಾರಮ್ಮ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಲೀಲಾವತಿ ಅಮ್ಮ, ಈ ನಟಿಯ ಬಗ್ಗೆ ಹೇಳಬೇಕು ಅಂತಂತಂದ್ರೆ ರಾಜ್ಯ ಕಂಡಂತಹ ಒಬ್ಬ ಅದ್ಭುತ ಖ್ಯಾತ ನಟಿ. ದಿವಂಗತ ಲೀಲಾವತಿ ಅವರ ಬಗ್ಗೆ ಮಾತನಾಡಬೇಕಾದ್ರೆ ಮೈ ಜುಮ್ಮನ್ನುತ್ತೆ. ಏಕೆಂತಂದ್ರೆ ಅಷ್ಟು ಸಾಧನೆಗಳನ್ನ ಮಾಡಿರುವಂತಹ ಒಬ್ಬ ಪ್ರತಿಭಾನ್ವಿತ ಕಲಾವಿದೆ. ಇಂತಹ ಕಲಾವಿದೆಯ ಮೇಲೆ ಇವತ್ತಿಗೂ ಕೂಡ ಒಂದು ಕಪ್ಪು ಚುಕ್ಕೆ. ಅದು ಯಾವ ರೀತಿಯಾಗಿ ಅಂತೇಳಿ ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂತಹದ್ದೇ. ಅದು ಸರಿನಾ ತಪ್ಪಾ ಅಥವಾ ಅದು ಆ ರೀತಿಯಾಗಿ ನಡೆದಿರೋ ನಿಜನ ಗೊತ್ತಿಲ್ಲ. ಅದ್ಯಾವುದೂ ಕೂಡ ನಮಗೆ ನಮ್ಮ ಕಣ್ಣು ಮುಂದೆ ಯಾವ ಕೂಡ ದಾಖಲಾತಿಗಳಿಲ್ಲ. ಆದ್ರೆ ಈಗ ಏನಪ್ಪಾ ಅಂತಂತಂದ್ರೆ, ಹಿರಿಯ ನಟಿ ಲೀಲಾವತಿ ಅವರ ಪತಿ ಯಾರು? ನಟ ವಿನೋದ್ ರಾಜ್ ಅವರ ತಂದೆ ಯಾರು? ಲೀಲಮ್ಮ ನಿನ್ನ ಗಂಡ ಯಾರಮ್ಮ? ದಾಖಲೆಗಳು ಇಲ್ಲಿವೆ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂತಹ NR ರಮೇಶ್ ಅವರು ಬರೆದಿರುವಂತಹ ಒಂದು ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಅನ್ನೋ ಒಂದು ಕೃತಿ ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿರುವಂತಹದ್ದು. ಕನ್ನಡದ ಖ್ಯಾತ ನಟಿ ದಿವಂಗತ ಲೀಲಾವತಿ ಅವರ ಜೀವನದ ಇತಿಹಾಸ ಮತ್ತು ಅವರ ಪತಿ ಮಹಲಿಂಗ್ ಭಾಗವತರ್ ಅವರ ಜೀವನದ ಕುರಿತು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷ NR ರಮೇಶ್ ಅವರು ಬರೆದಿರುವಂತಹ ಒಂದು ಕೃತಿ ಈಗ ಲೋಕಾರ್ಪಣೆಗೊಂಡಿರುವಂತಹದ್ದು. ಯಡಿಯೂರುಕೆರೆ ಮುಂಭಾಗದಲ್ಲಿನ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಭಾಂಗಣದಲ್ಲಿ ಆಯೋಜನೆ ಮಾಡಿದಂತಹ ಒಂದು ಸಮಾರಂಭದಲ್ಲಿ ಈ ಒಂದು ಪುಸ್ತಕ ಬಿಡುಗಡೆಯಾಗಿರುವಂತಹದ್ದು. ಈ ವೇಳೆ ಮಾತನಾಡಿರುವಂತಹ ಲೇಖಕ NR ರಮೇಶ್, ಕಳೆದ 5-6 ದಶಕಗಳಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಡಾಕ್ಟರ್ ರಾಜ್ಕುಮಾರ್ ಮತ್ತು ನಟಿ ಲೀಲಾವತಿ ಅವರ ಕುರಿತಂತೆ ಚಾರಿತ್ರ್ಯವಧೆ ಮಾಡ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂತೆ ಅಪಪ್ರಚಾರ ಮಾಡ್ತಾ ಇದ್ದಂತಹ ವಿಷಯವನ್ನ ನಾವು ಗಂಭೀರವಾಗಿ ಪರಿಗಣಿಸಿ, ನಿಜಕ್ಕೂ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರ ನಡುವೆ ಇದ್ದಂತಹ ಸಂಬಂಧ ಏನು, ಆ ಸಂಬಂಧ ಏನು ಅನ್ನೋದನ್ನ ಇಡೀ ರಾಜ್ಯದ ಜನರಿಗೆ ನಾನು ಕೊಡಬೇಕು ಅಂತಂತೇಳಿ ದಾಖಲೆಗಳ ಸಹಿತ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಚಾರಗಳನ್ನ ನಾನು ಸಂಗ್ರಹ ಮಾಡಿ ಒಂದು ಪುಸ್ತಕವನ್ನ ರಚಿಸಿದ್ದೇನೆ ಅಂತೇಳಿ ಸ್ವತಃ NR ರಮೇಶ್ ಅವರು ಈ ಕುರಿತಾದಂತಹ ಒಂದು ವಿಚಾರವನ್ನ ಹೇಳಿರುವಂತಹದ್ದು. ಹಾಗಾದ್ರೆ ಲೀಲಾವತಿ ಅವರ ಪತಿ ಯಾರು? ನಟ ವಿನೋದ್ ರಾಜ್ ಅವರ ತಂದೆ ಯಾರು? ಎಸ್, ಕನ್ನಡದ ಖ್ಯಾತ ರಂಗಭೂಮಿ ಕಲಾವಿದ ಮಹಲಿಂಗ್ ಭಾಗವತರ್ ಅವರಿಗೂ ನಟಿ ಲೀಲಾವತಿ ಅವರಿಗೂ ಇದ್ದಂತಹ ಸಂಬಂಧವೇನು? ಈ ವಿಚಾರದ ಬಗ್ಗೆ ಸುಮಾರು 4 ವರ್ಷಗಳಿಂದ ಎಲ್ಲಾ ದಾಖಲೆಗಳನ್ನು ನಾನು ಕಲೆ ಹಾಕಿದ್ದೇನೆ. ತಮಿಳುನಾಡಿನ ಚೆನ್ನೈ ಮತ್ತು ಅದಕ್ಕೆ ಹೊಂದಿಕೊಂಡಿರುವಂತಹ ಚೆಂಗಲ್ಪಟ್ಟು ಜಿಲ್ಲೆಗಳಲ್ಲಿರುವ ಮಹಲಿಂಗ್ ಭಾಗವತರ್, ಲೀಲಾವತಿ ಮತ್ತು ನಟ ವಿನೋದ್ ರಾಜ್ ಅವರ ಮಾಲೀಕತ್ವದ ಸ್ವತ್ತುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನ ಕಾನೂನು ರೀತಿಯ ಕಲೆ ಹಾಕಿ ಆ ಸ್ವತ್ತುಗಳಿಗೆ ಸಂಬಂಧಿಸಿದ ತೀರುವಳಿ ಪತ್ರ, ಕ್ರಯಪತ್ರ, ದಾನಪತ್ರ, ಪಹಣಿ, ಪಟ್ಟಾ ದಾಖಲೆಗಳು ಹಾಗೂ ಆಧಾರ್ ಕಾರ್ಡ್ಗಳನ್ನು ಸಂಗ್ರಹಿಸಿ ಈ ಕೃತಿಯನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಆ ಎಲ್ಲಾ ದಾಖಲೆಗಳನ್ನ ಆಧರಿಸಿ ಈ ಪುಸ್ತಕವನ್ನು ನಾನು ಬರೆದಿದ್ದೇನೆ ಅಂತಂತೇಳಿ ಸ್ವತಃ NR ರಮೇಶ್ ಅವರು ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದು. ನಿಜಕ್ಕೂ ಏನಾಗ್ತಾ ಇದೆ? ಲೀಲಾವತಿ ಹಾಗೂ ವಿನೋದ್ ರಾಜ್ಕುಮಾರ್ ಅವರ ಬದುಕಿನಲ್ಲಿ ಏನಾಗ್ತಾ ಇದೆ? ಪದೇ ಪದೇ ಈ ಸುದ್ದಿ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿರುವಂಥದ್ದು? ಎಸ್, ರಾಜ್ಕುಮಾರ್ ಅವರು ಇಡೀ ರಾಜ್ಯವೇ ಕಂಡಂತಹ ಒಬ್ಬ ಅದ್ಭುತ ಕಲಾವಿದ, ಅದರಲ್ಲಿ 2 ಮಾತಿಲ್ಲ. ರಾಜ್ಕುಮಾರ್ ಅವರ ಒಂದು ಹೆಸರಿಗೆ ಯಾರೇ ಕಳಂಕ ತಂದರೂ ಕೂಡ ಅದು ತಪ್ಪೆ. ಯಾಕೆಂತಂದ್ರೆ ರಾಜ್ಕುಮಾರ್ ಅವರ ಒಂದು ವೈಯಕ್ತಿಕ ಬದುಕಿನ ಬಗ್ಗೆ ಯಾರು ಕೂಡ ಚೆಲ್ಲಾಟ ಆಡಬಾರದು.
ಇಲ್ಲಿ ಎನ್ ಆರ್ ರಮೇಶ್ ಅವರು ಕೂಡ ಅವರ ಒಂದು ಬದುಕಿನಲ್ಲಿ ಯಾರ್ಯಾರು ಪಟ್ಟಭದ್ರ ಹಿತಾಸಕ್ತಿಗಳು ಅವರ ಬದುಕಿನಲ್ಲಿ ಚೆಲ್ಲಾಟವಾಡಿದ್ದಾರೆ, ಸೊ ಅದಕ್ಕೆ ನಾನು ದಾಖಲೆ ಸಮೇತ ನಾನು ಕೊಟ್ಟಿದ್ದೇನೆ. ಲೀಲಾವತಿ ರಾಜ್ಕುಮಾರ್ ಅವರು ಇಬ್ರು ಕೂಡ ಅಂದ್ರೆ ಅವರಿಬ್ಬರಿಗೂ ಕೂಡ ಸಂಬಂಧ ಇತ್ತು. ಅವರಿಗೆ ಹುಟ್ಟಿದಂತ ಮಗನೇ ವಿನೋದ್ ರಾಜ್ಕುಮಾರ್. ಈ ರೀತಿಯಾಗಿ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಸುಮಾರು 5-6 ದಶಕಗಳಿಂದ ನಿರಂತರವಾಗಿ ಈ ವಿಚಾರ ಚರ್ಚೆ ಆಗ್ತಲೇ ಇತ್ತು. ಸೊ ಈ ಒಂದು ವಿಚಾರಕ್ಕೆ ನಾನು ಕಂಪ್ಲೀಟ್ ಆಗಿ ಒಂದು ನಾಂದಿ ಹಾಡಬೇಕು ಅಥವಾ ಫುಲ್ ಸ್ಟಾಪ್ ಇಡಬೇಕು ಅಂತಂತೇಳಿ ಲೀಲಾವತಿ ಅವರ ಪತಿ ಯಾರು, ಅವರ ತಂದೆ ಯಾರು, ಅಂದ್ರೆ ವಿನೋದ್ ರಾಜು ಅವರ ತಂದೆ ಯಾರು, ಅವರು ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ, ಎಲ್ಲವೂ ಕೂಡ ದಾಖಲಾತಿಗಳನ್ನು ನಾನು ಆ ಒಂದು ದಾಖಲಾತಿಗಳನ್ನು ಆಧರಿಸಿ ಒಂದು ಪುಸ್ತಕವನ್ನ ಬರೆದಿದ್ದೇನೆ ಅಂತ ಹೇಳಿ ಎನ್ ಆರ್ ರಮೇಶ್ ಅವರು ಈಗ ಹೇಳಿರುವಂಥದ್ದು. ಸೊ ಈ ಒಂದು ವಿಚಾರ ಈಗ ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಸದ್ದನ್ನು ಕೂಡ ಮಾಡ್ತಿರುವಂಥದ್ದು. ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಈ ಒಂದು ಕೃತಿ ಬಿಡುಗಡೆ ಇದೆಯಲ್ಲ, ನಿಜಕ್ಕೂ ಮುಂಬರುವಂತಹ ದಿನಗಳಲ್ಲಿ ಒಂದು ಸ್ವಲ್ಪ ಚರ್ಚೆಗೆ ಕೂಡ ಗ್ರಾಸವಾಗುವಂತಹದ್ದು. ವಿನೋದ್ ರಾಜ್ಕುಮಾರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಕೃತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಕೂಡ ಮಾಡಬಹುದು, ಇಲ್ಲ ಅಂತ ಹೇಳಲ್ಲ. ಈ ಹಿಂದೆನೂ ಕೂಡ ರವಿ ಬೆಳಗೆರೆ ಅವರು ಕೂಡ ಒಂದು ಪುಸ್ತಕವನ್ನ ಬರೆದಿದ್ರು. ಅದರಲ್ಲೂ ಕೂಡ ಆ ಪುಸ್ತಕದಲ್ಲಿ ಕಂಪ್ಲೀಟ್ ಆಗಿ ಲೀಲಾವತಿ ಹಾಗೂ ರಾಜ್ಕುಮಾರ್ ಅವರ ಅವರಿಬ್ಬರ ನಡುವೆ ಒಂದು ಸಂಬಂಧ ಇತ್ತು ಅನ್ನೋದನ್ನ ನೇರವಾಗಿ ಅವರು ರವಿ ಬೆಳಗೆರೆ ಅವರು ಬರೆದಿದ್ರು. ಸೊ ಈಗ ರಮೇಶ್ ಅವರು, ಎನ್ ಆರ್ ರಮೇಶ್ ಅವರು ಈ ಒಂದು ಕೃತಿಯನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ವಿಚಾರ ಈಗ ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ, ಇದು ಏನು ವಿನೋದ್ ರಾಜ್ಕುಮಾರ್ ಅವರು ಇದಕ್ಕೆ ರಿಯಾಕ್ಟ್ ಮಾಡ್ತಾರ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕಂತೂ ಈ ಒಂದು ಕೃತಿಯನ್ನ ಈಗ ಎನ್ ಆರ್ ರಮೇಶ್ ಅವರು ವಿತ್ ಡಾಕ್ಯುಮೆಂಟ್ ಸಮೇತ ಅವರು ರಿಲೀಸ್ ಮಾಡಿರುವಂಥದ್ದು. ಅಂದ್ರೆ ಎನ್ ಆರ್ ರಮೇಶ್ ಅವರು ಈ ಹಿಂದೆ ಹಲವಾರು ಪ್ರಕರಣಗಳಲ್ಲಿ ನೋಡ್ಬೋದು, ಹಲವಾರು ವಿಚಾರಗಳನ್ನ ನೋಡ್ಬೋದು. ಅವರು ವಿತೌಟ್ ಡಾಕ್ಯುಮೆಂಟ್ ಯಾರನ್ನು ಹಲ್ಲೆಗಳಿಲ್ಲ ಅಥವಾ ಯಾರನ್ನು ಕೂಡ ಯಾರ ಬಗ್ಗೆನೂ ಕೂಡ ಅವ್ರು ಮಾತಾಡಲ್ಲ. ವಿತ್ ಡಾಕ್ಯುಮೆಂಟ್ ಅಧಿಕಾರಿಗಳ ವಿರುದ್ಧ ಮಾತನಾಡಿದ್ರು ಅಷ್ಟೇ, ರಾಜಕಾರಣಿಗಳ ವಿರುದ್ಧ ಮಾತನಾಡಿದ್ರು ಅಷ್ಟೇ, ಯಾರ ವಿರುದ್ಧ ಅಲಿಗೇಷನ್ ಮಾಡಿದ್ರು ಕೂಡ ವಿತ್ ಡಾಕ್ಯುಮೆಂಟ್ ಸಮೇತ ಅವರು ಏನು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಸೊ ಹಾಗಾಗಿ ಎನ್ ಆರ್ ರಮೇಶ್ ಅವರು ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕಲೆ ಹಾಕಿ ಈಗ ಈ ಒಂದು ಕೃತಿಯನ್ನ ಈಗ ಬಿಡುಗಡೆ ಮಾಡಿರೋದ್ರೆ, ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಅಂತ ಹೇಳಿ ಈ ಕೃತಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಿರುವಂಥದ್ದು. ಸೊ ಇದಕ್ಕೆ ಮುಂಬರುವಂತಹ ದಿನಗಳಲ್ಲಿ ವಿನೋದ್ ರಾಜ್ಕುಮಾರ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕೂಡ ಕಾತುರಬೇಕಾಗಿದೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.